ಇರುತ್ತೆ. ಆ ಮನಸ್ಸು ಯಾವಾಗ ನಾಶವಾಗುತ್ತೋ, ಯಾವಾಗ ಅದು ಪೂರ್ತಿ ಸಂಪೂರ್ಣ ಶರಣಾಗತ್ತೋ, ಆವಾಗ ಮಾತ್ರ ಅವನಿಗೆ ಸತ್ಯ ಗೊತ್ತಾಗೋದು. ಅದಕ್ಕೆ ಗುರುಗಳೆಲ್ಲರೂ ಏನು ಮಾಡ್ತಾರೆ, ಎಲ್ಲ ಗುರುಗಳಿಗೂ ತಮ್ಮಲ್ಲಿರೋ ಜ್ಞಾನವನ್ನು, ತಮ್ಮಲ್ಲಿರೋ ವಿವೇಕವನ್ನು ಬೋಧನೆ ಮಾಡಬೇಕಾದ್ರೆ, ಪ್ರಜ್ಞೆಯನ್ನು ಕೊಡಬೇಕಾದ್ರೆ, ಇಂಥ ಮನಸ್ಸುಗಳಿಗೆ ಜಾಗೃತ ಮಾಡಬೇಕಾದ್ರೆ, ಇನ್ಸಿಯೇಷನ್ ಕೊಡಬೇಕಾದ್ರೆ, ಉಪದೇಶ ಕೊಡಬೇಕಾದ್ರೆ, ಅವರೆಲ್ಲರೂ ಗುರುಗಳು ಮಾತಾಡಿದ್ರೆ ಅವ್ರಿಗೆ ಅರ್ಥನೇ ಆಗಲ್ವಲ್ಲ. ಅವರು ಅದೇ ಭಾಷೆಯನ್ನು ಉಪಯೋಗಿಸಿದ್ರು ಕೂಡ ಅವರು ಈ ಗುರುಗಳ ಭಾಷೆನ ಇಮಿಟೇಟ್ ಮಾಡ್ತಾರೆ. ಎಲ್ಲ ಮಾರಲ್ಗಳನ್ನ ಹೇಳ್ತಾರೆ, ಎಲ್ಲ ಕೊಟೇಶನ್ನ ಕೊಡ್ತಾರೆ, ಎಲ್ಲ ಉಪಯೋಗಿಸ್ತಾರೆ. ಧರ್ಮದ ಬಗ್ಗೆ ಮಾತಾಡ್ತಾರೆ, ಕಾನೂನು ಬಗ್ಗೆ ಮಾತಾಡ್ತಾರೆ, ಎಲ್ಲಾನು ಇದು ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ಮಾತಾಡ್ತಾರೆ. ನನಗಿಷ್ಟು ವಯಸ್ಸಾಗಿದೆ, ನನಗಿಷ್ಟು ಅನುಭವ ಆಗಿದೆ, ನಾನು ಇಷ್ಟು ಮಾಡಿದ್ದೀನಿ ಅಂತ. ಆ ಅನುಭವದ್ದು ನಿಜವಾಗ್ಲೂ ಮೆಚುರಿಟಿ ಅಲ್ಲ ಅಂತ ಗೊತ್ತೇ ಇಲ್ಲ ಅವರಿಗೆ. ಒಳಗಡೆ ಹೋಗುವ ಜರ್ನಿ ಏನಿದೆ ಅದರ ಅನುಭವ ಮೆಚುರಿಟಿ ಕೊಡುತ್ತೆ. ವರ್ಟಿಕಲ್ ಆಗಿ ಒಳಗಡೆ ಆಳಕ್ಕೆ ಇಳಿದು ಮೂಲಕ್ಕೆ ಹೋಗಿ ಬೇರನ್ನ ಮುಟ್ಟಿ, ಸತ್ವವನ್ನು ಮುಟ್ಟಿ, ಅಸ್ತಿತ್ವವನ್ನು ಮುಟ್ಟಿ, ಆ ಸತ್ಯವನ್ನ, ಧರ್ಮಾಧರ್ಮಗಳಿಗೂ ಮೀರಿದ ಸತ್ಯವನ್ನ ಅದನ್ನು ಮುಟ್ಟಬೇಕು ಅನ್ನೋದು ಪರಿವೇ ಇಲ್ಲ, ಜ್ಞಾನವೂ ಇಲ್ಲ, ಗೊತ್ತೂ ಇಲ್ಲ ಅವರಿಗೆ. ಅದರಿಂದ ಅಲ್ಲಿಂದ ನೀವು ಮಾತಾಡ್ತಿದ್ರೆ ಅವ್ರನ್ನ ಹುಚ್ಚರು ಅಂತಾರೆ.